ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ನಡೆದಿದ್ದು, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತಕ್ಷಣ ಆರಂಭಿಸುವಂತೆ ರೈತರು ಒತ್ತಾಯಿಸುತ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಾ ಇದ್ದು, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೈತರು ನವೆಂಬರ್ 23ರಿಂದ ಡಿಸಿ ಕಚೇರಿ ಎದುರು ಧರಣಿಯನ್ನ ಆರಂಭಿಸಿದ್ದು, ಇದೇ ದಿನ ಡಿಸಿ ವಿಜಯ್ ಮಹಂತೇಶ್ ದಾನಮ್ಮನವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಕೂಡ ಮನವಿಯನ್ನ ನೀಡಲಾಗಿದೆ. ನವೆಂಬರ್ 28ರಂದು ರೈತರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಮೆಕ್ಕೆಜೋಳ ಖರೀದಿ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ವಿನಂತಿಸಿದ್ದಾರೆ. ನವೆಂಬರ್ 29ರಂದು ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಜಿಲ್ಲೆಗೆ 17,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಅನುಮತಿ ನೀಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಆದರೆ ಸರ್ಕಾರದ ಈ ನಿರ್ಧಾರವನ್ನ ರೈತರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ಸರ್ಕಾರ ಒಬ್ಬ ರೈತನಿಂದ ಕೇವಲ 5 ಕ್ವಿಂಟಲ್ ಮೆಕ್ಕೆಜೋಳವನ್ನ ಮಾತ್ರ ಖರೀದಿಸುವಂತೆ ಆದೇಶವನ್ನ ನೀಡಿರೋದ್ರಿಂದ ರೈತರು ಆಕ್ರೋಶಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರು ಸರ್ಕಾರದ ಆದೇಶ ಪ್ರತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಬಗೆಹರಿದೇ ಇದ್ರೆ ಡಿಸೆಂಬರ್ 8ರಂದು ಹೆದ್ದಾರಿಯನ್ನ ಬಂದ್ ಮಾಡುವುದಾಗಿ ರೈತ ಸಂಘಟನೆಗಳು ಎಚ್ಚರಿಕೆಯನ್ನ ಘೋಷಿಸಿವೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ನ್ಯಾಯ ಬೇಕು, ಒಗ್ಗಟ್ಟಿರಲಿ, ಜಯವಾಗಲಿ, ಜಯವಾಗಲಿ, ಒಗ್ಗಟ್ಟಿರಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ನಾವು ಜಿಲ್ಲಾ ಕಚೇರಿ ಮುಂದೆ ಮುಖಂಡ 24ನೇ ತಾರೀಕಿನಿಂದ ಇವತ್ತಿಗೆ ಸುಮಾರು 8 ದಿವಸ ಆಯ್ತು. 8 ದಿವಸ ಆದರೂ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಸ್ಪಂದಿಸದೆ ಹೋತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡ್ಕತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಹೋರಾಟ ಭಾಳ ಹೋರಾಟದ ಭಯಂಕರ ಕಿಚ್ಚನ್ನು ಎಬ್ಸಾಕತ್ತೈತಿ. ಈ ರಾಜಕಾರಣಿಗಳು ಎಬ್ಸಾಕತ್ತಾರೆ ರೈತರನ್ನ. ಅದು ನಾವು ಏನು ಮಾಡ್ತದಂದ್ರೆ ಈಗ ಉಗ್ರ ಸ್ವರೂಪದಿಂದ ಹೋರಾಟ ಮಾಡ್ತೀವಿ. ಇದಕ್ಕೆ ನಾವು ಏನಾಗೈತೆ ಅಂತಂದ್ರೆ ಸರ್ಕಾರದವ್ರು ಎತ್ತಿಸ್ಕೋಬೇಕು. ಒಬ್ಬ ಮನುಷ್ಯನಿಗೆ ಒಂದು 5 ಕ್ವಿಂಟಲ್ ತೊಂಬ ಅಂತಂದ್ರೆ ನಾವು ಒಂದು 100 ಕ್ವಿಂಟಲ್ ಬೆಳೆದಿರ್ತೀವಿ. 5 ಕ್ವಿಂಟಲ್ ಕೊಟ್ಟು ಇನ್ನು 95 ಕ್ವಿಂಟಲ್ ಎಲ್ಲಿ ಕೊಡ್ಬೇಕನ್ನಂತ ನಮ್ಗೆ ದಿಕ್ಕನ್ನು ತೆಪ್ಸೋಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಆ ಸರ್ಕಾರಕ್ಕೆ ಎತ್ತಿಸ್ಕೊಳಕ್ಕೆ ಏನು ಹೇಳ್ತದೆ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೀವಿ. ಇಲ್ಲ ನಮ್ಮ ಇವತ್ತು ಮೀಟಿಂಗ್ ತೊಗೊಂಡ್ರಿ 12 ಗಂಟೆಗೆ ಮೀಟಿಂಗ್ ಐತೆ ನಮ್ಮದು. 12 ಗಂಟೆಗೆ ಮೀಟಿಂಗ್ ಫೈನಲ್ ಮಾಡ್ಕೊಂಡು ನಾವು ಮುಂದೆ NH4 ರೋಡಿಗೆ ಹೋಗ್ತೀವಿ. ರಾಜು ತರಗತಿ ಅಂತ ಮಾತಾಡೋದು. 800 ರೂಪಾಯಿನ ನಾವು ತಹಸೀಲ್ದಾರಿಗೆ ಮಾರಾಟ ಮಾಡಬೇಕು, ಇನ್ನು ACರಿಗೆ ಮಾರಾಟ ಮಾಡಬೇಕು, ಇನ್ನು ಜಿಲ್ಲಾಧಿಕಾರಿಗೆ ಮಾರಾಟ ಮಾಡಬೇಕನ್ನೋದು ಸ್ಪಷ್ಟವಾದ ಬಹುಮತ ಇಲ್ಲ, ಸ್ಪಷ್ಟವಾದ ಉತ್ತರ ಇಲ್ಲ. ಮೊನ್ನೆ ಜೊತೆಯನ್ನು ನೀಡಿದ ಹಾಗೆ ಒಂದು ಹಾರಿಕೆ ಉತ್ತರ ಕೊಟ್ಟು ಅವರು ಪ್ರಯಾಣ ಬೆಳೆಸಿದ್ರು. ಇವತ್ತು ರೈತ ಅತಿ ಸಂಕಷ್ಟದಲ್ಲಿದ್ದಾನೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಧಿಕ್ಕರಿಸತಕ್ಕಂಥ ಸರ್ಕಾರಕ್ಕೆ, ಕೃಷಿ ಸಚಿವರಿಗೆ, ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ, 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 ಧಿಕ್ಕಾರ. ಜೆಡಿಎಸ್ ಪಕ್ಷಕ್ಕೆ, ಸಾಹೇಬರಿಗೆ, HD ಕುಮಾರಸ್ವಾಮಿ ಅವರಿಗೆ, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ, ಹಾವೇರಿ ಜಿಲ್ಲೆಯ ಜೆಡಿಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ರಕ್ಷಣಾ ಸಿಬ್ಬಂದಿಯವರನ್ನು ಸ್ವಾಗತಿಸುತ್ತಾ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದ ಇತಿಹಾಸದಲ್ಲಿ ರೈತರ ಸಾಲ ಮನ್ನಾ ಹರಿಕಾರರು ಅಂತಕ್ಕಂಥ ಬಿರುದು ಪಡೆದಿರತಕ್ಕಂಥ ಪಕ್ಷ ನಮ್ಮ ಜೆಡಿಎಸ್ ಪಕ್ಷ. ರೈತರು ಬೆಳೆದಿರತಕ್ಕಂಥ ಬೆಳೆಗಳನ್ನ ಗೌರವಿಸಿ, ನಮ್ಮ ರೈತರ ಕಷ್ಟ ಸಂಕಷ್ಟಗಳನ್ನು ಗೌರವಿಸಿ, ಅವರ ಬೆವರಣಿಗೆ ಗೌರವಿಸತಕ್ಕಂಥ ಕೆಲಸವನ್ನ ಈ ಅತಿವೃಷ್ಟಿ ಆದರೂ ಕೂಡ ನಾವು ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ, ಭತ್ತಕ್ಕೆ ಇರತಕ್ಕಂಥ ರಸಗೊಬ್ಬರದ ಬೆಲೆಯ ಒಂದು ಚೀಲಕ್ಕೆ ಇರತಕ್ಕಂಥ ಬೆಲೆಯನ್ನ ನಮ್ಮ ಗೋವಿನ ಜೋಳಕ್ಕೆ ನಿಗದಿ ಮಾಡಿ. ತುಂಬಾ ದಪ್ಪ ಇದ್ದೀರಾ?
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.